ದೂರುದಾರ ಅರೆಸ್ಟ್ ಆಗಿದ್ದಾನೆ. ಮಾಸ್ಕ್ ಮ್ಯಾನ್ ಅನ್ನ ಬಂಧಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ನಿನ್ನೆ ಇಡೀ ರಾತ್ರಿ ದೂರುದಾರನಿಗೆ ಎಸ್ಐಟಿ ಡ್ರಿಲ್ ಮಾಡಿದ್ದಾರೆ. ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ ಅವನ ಮುಂದೆ. ಅರೆಸ್ಟ್ ಯಾವ ಟೈಮಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಅನುಮಾನಗಳು ಜಾಸ್ತಿ ಆದಾಗ ಮಾಡ್ತಾರೆ. ಆಮೇಲೆ ಸುಳ್ಳು ಅಂತ ಗೊತ್ತಾದಾಗ ಅರೆಸ್ಟ್ ಮಾಡ್ತಾರೆ. ಅಂದ್ರೆ ಆರಂಭಿಕವಾಗಿ ಹೇಳ್ತಾ ಇರೋದು, ಸುದೀರ್ಘ ವಿಚಾರಣೆ ಬಳಿಕ ಅವನನ್ನ ಬಂಧಿಸಲಾಗಿದೆ. ಪ್ರಣವ್ ಮೊಹಂತಿ ಎಸ್ಐಟಿ ಮುಖ್ಯಸ್ಥರು ಅವರೇ ಸುದೀರ್ಘವಾಗಿ ವಿಚಾರಣೆಯನ್ನ ನಡೆಸಿದ್ರು. ಆ ಟೈಮ್ನಲ್ಲಿ ಆತನ ಹೇಳಿಕೆಗಳು ಕೆಲವೊಂದಿಷ್ಟು ಗೊಂದಲವನ್ನು ಮೂಡಿಸಿದ್ದಾವೆ. ಅಂದ್ರೆ ಮೆದುಳಿಗೆ ಕೈ ಹಾಕಿಬಿಟ್ಟಿದ್ದ ವಿಚಾರಣೆ ಸಂದರ್ಭದಲ್ಲಿ. ಎಸ್ಐಟಿ ಅಧಿಕಾರಿಗಳೇ ಒಂದು ಕ್ಷಣ ಇಲ್ಲಿ ಅವಕ್ಕಾಗ್ಬಿಟ್ಟಿದ್ದಾರೆ ಅವನು ಕೊಡುವಂಥ ಉತ್ತರದಿಂದಾಗಿ. ಒಂದಕ್ಕೊಂದು ತಾಳ ಇಲ್ಲ, ಮೇಳ ಇಲ್ಲ, ತಲೆ ಬುಡ ಏನೂ ಇಲ್ಲ, ತಳ ಬುಡ ಏನೂ ಇರಲಿಲ್ಲ. ಹಾಗಾಗಿನೇ ಈಗ ಮಾಸ್ಕ್ ಮ್ಯಾನನ್ನು ಅಧಿಕೃತವಾಗಿ ಅರೆಸ್ಟ್ ಮಾಡಿದ್ದಾರೆ. ಮುಂದೆ ಕಾನೂನು ಪ್ರಕ್ರಿಯೆಗಳು ನಡೆಯುತ್ತೆ. ಸುಜಾತ ಭಟ್ದಾಯಿತು, ಈಗ ಮಾಸ್ಕ್ ಮ್ಯಾನ್ನ ಆ ಮುಖವಾಡ ಕಳಚಿ ಬೀಳುವಂಥ ಸಮಯ ಬಂದಿದೆ ಅಂತ ಅನಿಸ್ತಾ ಇದೆ. ಇಡೀ ರಾಜ್ಯ ಬಹಳ ಕುತೂಹಲದಿಂದ ನೋಡಿದ್ದು, ಬಂದನಪ್ಪ ಮಾಸ್ಕ್ ಮ್ಯಾನ್, ಹೀರೋ ಬಂದ, 22 ವರ್ಷ ಆದ್ಮೇಲೆ ಬಂದಿದ್ದಾನೆ, ಏನೇನಾಗಿದೆಯೋ ಎಲ್ಲ ಹೊರಗಡೆ ಬರುತ್ತೆ, ಗುಂಡಿ ತೆಗೆದ್ರೆ ಎಲ್ಲ ರಹಸ್ಯ ಬಯಲಾಗುತ್ತೆ ಅಂಥೇಳಿ ಒಂದೇ ಸಿಕ್ಕಿದ್ದು. ಪಾಯಿಂಟ್ ನಂಬರ್ 6, ಅವನು ಹೇಳಿರೋ ಹಾಗೆ 100 ಶವ ಅವನು ಹೇಳಿದ್ದು. ಸ್ಥಳೀಯ ಕೋರ್ಟ್ನತ್ತ ದೂರುದಾರನನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ. ಹೆಚ್ಚಿನ ವಿಚಾರಣೆಗಾಗಿ ಎಸ್ಐಟಿ ವಶಕ್ಕೆ ಕೇಳುವಂತ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ವಿಚಾರಣೆ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮತ್ತಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ. ಬಹುಶಃ ಕಸ್ಟಡಿಗೆ ತೆಗೆದುಕೊಳ್ತಾರೆ ಅವನ್ನ, ಸಾಧ್ಯತೆಗಳು ಅದೇ ಜಾಸ್ತಿ ಇದೆ. ಯಾಕೆಂದ್ರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ವಿಚಾರಣೆ. ಈಗ ವಶಕ್ಕೆ ಪಡೆದು ದಿನನಿತ್ಯ ಅವನ ವಿಚಾರಣೆ ಮಾಡೋದು ಮತ್ತೆ ಅಜ್ಞಾತ ಸ್ಥಳ ಕಳಿಸೋದು ಅದು ಬೇರೆ. ಈಗ ಅಧಿಕೃತವಾಗಿ ಎಸ್ಐಟಿಯ ಸುಪರ್ದಿಗೆ ಬಂದಿದ್ದಾನ. ಹಾಗಾಗಿ ಕೋರ್ಟ್ ಕೂಡ ಈಗ ಅವರ ಮನವಿಗೆ ಪುರಸ್ಕಾರ ಮಾಡುತ್ತೆ. ಕಸ್ಟಡಿ ಕೊಡ್ಬೋದು, ಅದು 14 ದಿನನೂ ಆಗಿರ್ಬೋದು ಅಥವಾ 1 ವಾರದ ಸಮಯನೂ ಕೂಡ ಆಗ್ಬೋದು. ಆ ಟೈಮ್ನಲ್ಲಿ ಆತ ಮತ್ತೆ ಏನೇನು ಹೇಳಿಕೆಯನ್ನು ಕೊಡ್ತಾನೆ ಅದ್ರ ಮೇಲೆ ಎಸ್ಐಟಿ ಅವರು ನಿರ್ಧಾರವನ್ನು ಮಾಡ್ತಾರೆ. ಈಗ ನೋಡ್ಬೇಕು ಅವನ ಪರವಾಗಿ ಮತ್ತೆ ಯಾರು ವಕಾಲತ್ತು ವಹಿಸ್ಕೊಂಡು ಬರ್ತಾರೋ ಅಂತೇಳಿ. ಯಾಕಂತ ಹೇಳಿದ್ರೆ ರಾಜ್ಯದ ಜನರಿಗೆ ಸತ್ಯ ಗೊತ್ತಾಗಬೇಕು. ಇವನು ಹೇಳ್ತಾ ಇರೋದು, ಹೇಳಿದ್ದು ಇಲ್ಲಿವರೆಗೂ ಬುರುಡೆನಾ ಅಥವಾ ನಿಜಾನಾ ಅಂತೇಳಿ ರಾಜ್ಯದ ಜನರು ತಲೆ ಕೆಡಿಸ್ಕೊಂಡ್ರಲ್ರಿ. ಎಂಥ ದಿಕ್ಕು ತಪ್ಪಿಸ್ದ ಜನ, ನಂಬಿಬಿಟ್ರು ಎಲ್ಲನೂ. ಬಹಳ ಈಸಿಯಾಗಿ ನಂಬಿಬಿಟ್ರು ನಮ್ಮ ಜನ. ಹಿಂದೆ ಮುಂದೆ ನೋಡಲಿಲ್ಲ, ಏನು ಎತ್ತೆ ಅಂತ ಆತನ ಹಿನ್ನೆಲೆಯನ್ನು ವಿಚಾರಿಸಲಿಲ್ಲ. ಮೊದಲು ಅವನನ್ನು ವಿಚಾರಣೆಗೆ ಒಳಪಡಿಸಬೇಕಾಗಿತ್ತು ಅಂತ ಹೇಳಿ ಹೇಳ್ತಾ ಇದ್ರು ಕೆಲವೊಬ್ರು. ಈಗ ಕೋರ್ಟ್ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನಾಮಿಕನನ್ನ. ಇವನಿಂದ ಯಾರಿದ್ದಾರೆ ಅನ್ನೋದು ಗೊತ್ತಾಗಬೇಕು ರಾಜ್ಯದ ಜನರಿಗೆ. ಮಟ್ಟಣ್ಣವರು, ಜಯಂತು ಈಗೇನು ಆರೋಪ ಮಾಡಿದ್ರಲ್ವಾ, ಸುಜಾತ್ ಅವ್ರು ಹೇಳಿದ್ರು, ಅವ್ರು ಹೇಳ್ಕೊಟ್ಟಂಗೆ ಹೇಳಿದೆ ಅವ್ರ ವಿಚಾರದಲ್ಲಿ. ಹಾಗೆ ಇದು ಏನಾದರೂ ನಾಟಕ ತಯಾರಾಗಿತ್ತಾ ಅನ್ನೋದು. ಬಟ್ ಈಗ ಒಂದೊಂದೇ ಮುಖವಾಡಗಳು ಕಳಚಿ ಬೀಳ್ತಾ ಇದೆ. ಅಸಲಿ ಸತ್ಯಗಳು ಹೊರಗಡೆ ಬರ್ತಾ ಇದೆ. ನಿಜಕ್ಕೂ ಇಲ್ಲಿ ಕ್ಷೇತ್ರಕ್ಕೆ ಅಪಪ್ರಚಾರವನ್ನು ಮಾಡಲಿಕ್ಕೆ ರೂಪಿಸಿರುವಂಥ ಷಡ್ಯಂತ್ರ ಆಗಿತ್ತಾ ಇದು? ಅಲ್ಲಿ ಯಾರಿಗಾದರೂ ಅನ್ಯಾಯಗಳಾಗಿದ್ದರೆ ಖಂಡಿತವಾಗಲೂ ನ್ಯಾಯ ಸಿಗಬೇಕು, ಅದು ನಮ್ಮ ಒತ್ತಾಯ ಕೂಡ ಹೌದು. ಆದರೆ ಹೀಗೆ ಎಲ್ಲಿಂದಲೋ ಬಂದು 20-30 ವರ್ಷ ಆದಮೇಲೆ ಬಂದು ಯಾರ ಜೊತೆನೂ ಕೈ ಜೋಡಿಸಿ ಷಡ್ಯಂತ್ರ ರೂಪಿಸಿ ಜನರ ದಿಕ್ಕು ತಪ್ಪಿಸಿ ಭಾವನೆಗಳ ಜೊತೆ ಆಟ ಆಡಿ ಅವ್ರ ಟೈಮ್ ವೇಸ್ಟು, ಹಣ ವೇಸ್ಟ್ ಮಾಡಿ ರಾಜಕೀಯ ಕೆಸರಾಚಾಟಕ್ಕೆ ಕಾರಣ ಆಯ್ತಲ್ರಿ. DK ಶಿವಕುಮಾರ್ ಹೇಳಿದರು ಷಡ್ಯಂತ್ರ ಅಂತೇಳಿ, ಅವತ್ತೇ ಹೇಳಿಬಿಟ್ರು. ಇನ್ನೂ ಸ್ವಲ್ಪ ದಿನ ಕಾಯಿರಿ ಅಂತ ಹೇಳಿದರು ಅವರು. ಹಾಗಾಗಿನೇ ಈಗ ಎಸ್ಐಟಿ ವಿಚಾರಣೆ ವೇಳೆ ಈತ ಕೆಲವೊಂದಿಷ್ಟು ಸ್ಫೋಟಕ ಸತ್ಯಗಳನ್ನು ಬಾಯಿ ಬಿಟ್ಟಿದ್ದಾನೆ. ದುಡ್ಡಿನ ಆಸೆಗೋಸ್ಕರ ಇವನು ಹಿಂಗೆ ಹೇಳಿದ್ನ, ಅಥವಾ ಇವನಿಗೇನಾದರೂ ದೌರ್ಜನ್ಯಗಳಾಗಿತ್ತಾ ಅಂತೇಳಿ. ಯಾಕಂದರೆ ಆತ ಹೇಳಿದ್ದ, ನನ್ನ ಮಗಳಿಗೂ ಕೂಡ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತೇಳಿ.
ಅದು ನಿಜಾನ ಸುಳ್ಳ, ಆ ರೀತಿಯ ಆಗಿದ್ದಕ್ಕೆ ಏನಾದರೂ ಸೇಡ್ ತೀರಿಸ್ಕೊಳ್ಬೇಕು ಅಂತ ಇವ್ರ ಜೊತೆ ಕೈ ಜೋಡಿಸಿದ್ನ, ಅದು SIT ಅವರಿಂದ ಗೊತ್ತಾಗಬೇಕು ನಮಗೆ. ಟ್ವಿಸ್ಟ್ ಮೇಲೆ ಪಡೆದುಕೊಂಡು ಹೋಗ್ತಾ ಇದೆ. ಇದು ಯಾವ ಸಿನಿಮಾ ಕಥೆಗಿಂತಲೂ ಕೂಡ ಕಡಿಮೆ ಇಲ್ಲ ಅಂತ ಅನಿಸ್ತಾ ಇದೆ. ಈಗ ಮಾಸ್ಕ್ ಮ್ಯಾನ್ ಬಿಟ್ಟಿರೋದೆಲ್ಲ ಬುರುಡೆ ಈಗ ಗೊತ್ತಾಗ್ತಾ ಇದೆ. ನೋಡಿ, ಈಗ ಆತ ಬಂದು ಆರಂಭದಲ್ಲಿ 100 ಶವಗಳನ್ನು ಹೂತಿದ್ದೆ ಅಂತ ಹೇಳ್ದ. ಅದಾದ ಮೇಲೆ ಅತ್ಯಾಚಾರಗಳಾಗಿತ್ತು, ನನ್ನ ಕಣ್ಣಾರೆ ನೋಡಿದ್ದೀನಿ, ದೌರ್ಜನ್ಯಗಳಾಗಿತ್ತು, ಲೈಂಗಿಕವಾಗಿ ಬಳಸ್ಕೊಂಡಿದ್ರು ಅಂಥೇಳಿ ಹೇಳ್ತಾ ಇದ್ದ. ಆದರೆ ಈಗ ಕಾರ್ಯಾಚರಣೆಯನ್ನು ನಾವು ಡೇ 1 ನೋಡ್ಕೊಂಡು ಬರ್ತಾ ಇದ್ದೀವಿ. 17 ಪಾಯಿಂಟಲ್ಲಿ ಆಗಿದ್ರು. ಅಲ್ಲಿ 6 ನಂಬರ್ ಪಾಯಿಂಟಲ್ಲಿ ಮಾತ್ರ ಕೆಲವೊಂದಿಷ್ಟು ಮೂಳೆಗಳು ಪತ್ತೆಯಾಯಿತು, ಅಸ್ಥಿ ಕಳೆಬರ ಸಿಕ್ತು. ಅದು ಬಿಟ್ಟರೆ ಬೇರೆಲ್ಲೂ ಕೂಡ ಏನೂ ಸಿಗಲಿಲ್ಲ. ಹಾಗಾಗಿನೇ ಈಗ SIT ಅವರು ಮತ್ತಷ್ಟು ಆತನನ್ನು ವಿಚಾರಣೆಗೆ ಒಳಪಡಿಸಿದ್ರು. ಆಗ ಕೆಲವೊಂದಿಷ್ಟು ಸ್ಫೋಟಕವಾದಂಥ ವಿಚಾರಗಳನ್ನು ಆತ ಬಯಲಿಗೆಳೆದಿದ್ದಾನೆ. ಆದರೆ ಇಲ್ಲಿ ಗೊತ್ತಾಗಬೇಕಾಗಿರೋದು ಸತ್ಯ, ಇವನು ಮಾಸ್ಕ್ ಮ್ಯಾನ್ ಏನಿದ್ದಾನೆ, ಇವನಿಂದ ಯಾರಿದ್ದಾರೆ, ಜೊತೆಗೆ ಇವನು ಕತೆ ಹೇಳ್ಕೊಂಡೇನಾದರೂ ಅಲ್ಲಿ ಬಂದಿದ್ದಾನಾ ಅಥವಾ ಇದು ನಿಜಾನಾ ಅನ್ನೋದು ಗೊತ್ತಾಗಬೇಕು. ನಿಜ ಆಗಿದ್ದರೆ ಅದು ಕಾನೂನಾತ್ಮಕವಾಗಿ ತನಿಖೆ ಆಗಲಿ. ಯಾರ್ಯಾರೆಲ್ಲ ಅಲ್ಲಿ ದೌರ್ಜನ್ಯಕ್ಕೆ ಅನ್ಯಾಯಕ್ಕೆ ಒಳಗಾಗಿದ್ದಾರೋ, ಅತ್ಯಾಚಾರಕ್ಕೆ ಒಳಗಾಗಿದ್ದಾರೋ ಅವರೆಲ್ಲರಿಗೂ ಕೂಡ ನ್ಯಾಯ ಸಿಗಲಿ, ಅದನ್ನು ಹೇಳ್ತಾ ಇರೋದು ನಾವು. ಆದರೆ ಈತ ಹೇಳಿರೋದು ಸುಳ್ಳು ಅಂದರೆ, ಈತ ಹೇಳಿರೋದೆಲ್ಲ ಕಟ್ಟುಕತೆ ಅಂತ ಹೇಳಿದ್ರೆ ಕಾನೂನಾತ್ಮಕವಾಗಿ ಅವಕಾಶಗಳಿದ್ದಾವೆ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ. ಅದನ್ನು SIT ಅವರು ನಿರ್ಧಾರವನ್ನು ಮಾಡ್ತಾರೆ. ಆದರೆ ಇಲ್ಲಿ